ವಿಚಾರಿಸ್ಕೊಂಡೇ ಬಂದಿದ್ದೀನಿ. ಈಗಷ್ಟೇ ಈ ಕಡೆ ಬಂದ್ಲು, ಎಲ್ಲಿ ಮಾಯ ಆಗ್ಬಿಟ್ಲು? ಸತ್ಯ ಮನೆ ಬಿಟ್ಟು ಹೋದ್ಲಲ್ಲ, ಬೀಡೆ ತೊಲಗ್ತು. ಹಾ, ಈ ವಿಷಯನ ರಾಜೇಶ್ವರಿ ಹತ್ರ ಹೇಳಿ ಹೀರೋ ಅನ್ಸ್ಕೊಂಡ್ಬಿಡ್ಬೇಕು. ರಾಜಿ ಬೇಗ ಬಾ, ರಾಜಿ ಬೇಗ ಬಾ. ಯಾಕ್ರಿ ಹಾಗೆ ಒಂದೇ ಸಮನೆ ಕೂಗ್ತಾ ಇದ್ದೀರಾ? ಆ ಅಮೃತನಿಂದ ನೆಮ್ಮದಿ ಇಲ್ಲ, ನಿಮ್ಮಿಂದ ನಿದ್ದೆ ಇಲ್ಲ. ನೆಮ್ಮದಿ ಹೋದರೆ ಅದ್ರ ಹಿಂದೆ ನಿದ್ರೇನೂ ಹೋಗುತ್ತೆ ಕಣೆ. ಅಮೃತಾನಂತವರು ನಿನ್ನ ಪ್ಲ್ಯಾನ್ಗಳಿಗೆ ತರಗಲೆ ಥರ ಉದುರೋಗ್ತಾರೆ. ನೀನು ನೆಮ್ಮದಿ ಕಳ್ಕೊಳ್ಳಲ್ಲ, ನೆಮ್ಮದಿ ಕಳಿತೀಯ. ಯಾಕ್ರಿ ರಾಜೆ ರಾಜೆ ಅಂತ ಹಾಕಿ ಕೂಗ್ಕೊಂಡ್ರೆ ಸರ್ಪ ಏನಾರು ಕಾಣಿಸ್ಕೊಳ್ತಾ? ಇಲ್ಲ ಕಣೆ, ನೀನು ಖುಷಿಯಾಗುವಂಥ ಕೆಲಸ ಮಾಡಿದ್ದೀನಿ. ಅಮೃತನ ವಿಷಯದಲ್ಲಿ ಸಾಯಿಸ್ತೀನಿ ಅಂತ ಹೇಳಿದ್ರಿ, ಸಾಯಿಸ್ಬಿಟ್ರಾ? ಇಲ್ಲ ಕಣೆ, ಸರಿಯಾಗಿ ದಬಾಯಿಸ್ದೆ. ಅವಳು ಮನೆ ಬಿಟ್ಟು ಓಡೋದ್ಲು. ಎಂತ ಒಳ್ಳೆ ಕೆಲಸ ಮಾಡಿದ್ದೀರಾ. ಅಮೃತ ಮನೆ ಬಿಟ್ಟು ಹೋದ್ಲು, ಅಮೃತ ಹೋದ್ಲು. ಚಿಕ್ಕಪ್ಪ, ವಿಕ್ರಮ, ಅಮೃತ ಮನೆ ಬಿಟ್ಟು ಹೋದ್ಲಪ್ಪ. ನನ್ನ ಕಣ್ಣಾರೆ ನೋಡಿದೆ ನಾನು. ಹೌದಾ? ಸರೋಜಾ, 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 ಸರೋಜಾ. ಯಾಕೋ ವಿಕ್ರಮ್ ಹೀಗೆ ಕೂಗ್ತಿದ್ಯಾ? ಅಮ್ಮ, ಅಮೃತ ಮನೆ ಬಿಟ್ಟು ಹೋದ್ಲಂತೆ, ಚಿಕ್ಕಪ್ಪ ನೋಡಿದ್ರಂತೆ. ಋಣ ಇದ್ದಂತೆ ಜೀವನ. ಬಲವಂತವಾಗಿ ಯಾರನ್ನು ಸಂಬಂಧದಲ್ಲಿ ಕಟ್ಟಿ ಹಾಕೋಕ್ಕಾಗಲ್ಲ. ಇಷ್ಟೊತ್ತಲ್ಲಿ ಹೋಗಿದ್ದಾಳೆ ಅಂದರೆ ಕಳ್ಳಿನೇ ಇರಬೇಕು. ಸಿಕ್ಕಿದ್ನೆಲ್ಲ ದೋಚ್ಕೊಂಡು ಹೋಗಿರ್ತಾಳೆ. ಚಿಕ್ಕಮ್ಮ, ಅಮೃತ ಅಂತ ಹೊಡಲ್ಲ, ಅವಳ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ ಪ್ಲೀಸ್. ಯಾಕ್ರಿ, ಏನಾಯ್ತು? ಅಮೃತ ಮನೆ ಬಿಟ್ಟು ಹೋಗಿದ್ದಾಳೆ. ಇಷ್ಟೊತ್ತಲ್ಲಿ ಅವಳನ್ನ ಎಲ್ಲಿಂದ ಹುಡುಕೋದು? ಅವಳು ನನ್ನ ರೂಮಲ್ಲಿ ಮಲಗಿದಾಳ್ರಿ. ಇಲ್ಲೇ ಇದ್ದಾಳಲ್ಲ. ನಮ್ಮ ದೇವಿಗೆಲ್ಲೋ ಕನಸು ಬಿದ್ದಿರ್ಬೇಕು. ಇಲ್ಲ ಇಲ್ಲ, ಇವಳು ಆಚೆ ಹೋಗಿದೆ, ನಾನು ನೋಡಿದ್ದೀನಿ. ನಿನಗೆಲ್ಲೋ ಭ್ರಮೆ ಕಾಣೋ. ಹೋಗಿ ಮಲ್ಗು, ಸರಿ ಹೋಗುತ್ತೆ. ಭ್ರಮೆ ಇಲ್ಲ, ನನ್ನ ಮಾತು ಕೇಳಿ. ನಾನು ನೋಡಿದ್ದೀನಿ. ಅಯ್ಯೋ, ಇವತ್ತು ನಮ್ಮ ದೇವಿಗೇನೋ ಆಗಿದೆ. ಅಮೃತ ನೋಡಿದ್ರೆ ಇಲ್ಲೇ ಇದ್ದಾಳೆ, ಆಚೆ ಹೋಗಿದ್ದಾಳೆ ಅಂತಿದ್ದಾನೆ. ಎಲ್ಲ ಹೋಗಿ ಮಲ್ಕೊಳ್ಳಿ, ಹೋಗಿ. ಸಾಮಾನ್ಯದವಳಲ್ಲ ಈ ಅಮೃತ. ಇವಳು ಆಚೆ ಹೋಗಿದ್ದನ್ನು ನಾನೇ ನೋಡಿದ್ದೀನಿ. ನಮ್ಮ ಮನೆ ಬಾಗಿಲು ನಾನೇ ಹಾಕಿದ್ದೀನಿ. ನಮ್ಮ ಮನೆ ಒಳಗೆ ಬರಬೇಕು ಅಂದರೆ ಇರೋದು ಒಂದೇ ಬಾಗಿಲು. ಮತ್ತೆ ಹೇಗೆ ಒಳಗೆ ಬಂದ್ಲು? ಯಾಕೆ ಹೊರಗೋದ್ಲು?